ಇವಿ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಇದೀಗ ಈ ಸಬ್ಸಿಡಿ ಹೆಸರಲ್ಲೇ ಲೋನ್ ಕೊಡಿಸುವ ನೆಪದಲ್ಲಿ ವಂಚಿಸಲಾಗಿದೆ. ಅಪ್ಲೈ ಇವಿ ಬೆಲ್ಕರ್ ಟೆಕ್ನಾಲಜಿ ಶೋರೂಮ್ಗಳ ವಿರುದ್ಧ ಈ ಆರೋಪ ಕೇಳಿಬಂದಿದೆ. 20,000 ಕೊಟ್ರೆ ಉಳಿದದ್ದು ಕೇಂದ್ರ ಸರ್ಕಾರವೇ ಕೊಡುತ್ತೆ ಅಂತ ಆಮಿಷ ಒಡ್ಡಿದ್ದಾರೆ. ಆಮಿಷವನ್ನ ಒಡ್ಡಿ ಗ್ರಾಹಕರ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ನಂತರ ಆ ಗ್ರಾಹಕರಿಗೆ ಗೊತ್ತಿಲ್ಲದೆ ಬ್ಯಾಂಕ್ನಲ್ಲಿ ಲೋನ್ ಮಾಡಿಸಿದ್ದಾರೆ. 35,000 ಬೆಲೆಯ ಬೈಕ್ಗೆ 1.5 ಲಕ್ಷ ಲೋನ್ ಮಾಡಿಸಿ ವಂಚಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 3,250 ಜನರಿಗೆ ಸಬ್ಸಿಡಿ ಹೆಸರಲ್ಲಿ ವಂಚಿಸಿರುವ ಆರೋಪ ಕೇಳಿಬಂದಿದೆ. NOC ಅವು ಎಲ್ಲ ಕ್ಲಿಯರ್ ಬ್ಯಾಂಕಿಂಗ್ ಯಾರು ಕಾಲ್ ಮಾಡಲ್ಲ. ನೀವು EMI ಕಟ್ಟಿಲ್ಲ ಏನು ಕಟ್ಟಿಲ್ಲ ಯಾರು ಮಾಡಲ್ಲ. EMI ಕಟ್ತಿರೋದು ನೀವೇನಂದ್ರೆ EMI ಕಟ್ತಾರೆ ನೀವೇನಂದ್ರೆ ನಾವೇ ಕಟ್ತೀರಿ ಅಂತ ಶೋರೂಮ್ ಅಂದ್ರೆ ಯಾರು ಕಾಲ್ ಮಾಡ್ತಾರೆ ನಮ್ಗೆ? ಅವ್ರು ಬ್ಯಾಂಕ್ ಕಾಲ್ ಮಾಡಿದ್ರೆ ಈಗ ನನಗೆ ಯಾರು ಮಾಡಲೇ ಇಲ್ಲ. ಯಾವಾಗ ಕೊಡ್ತೀರ ಗಾಡಿ? ಯಾವಾಗ ಕೊಡ್ತೀವಿ? ಬುಧವಾರ ಕೊಡ್ತಾರಂತೆ. ಎಲ್ಲರೂ ಪ್ರತಿ ತಿಂಗಳು 1ನೇ ತಾರೀಕಿಗೆ ನಿಮ್ಗೆ ಬರ್ತೀವಿ. ಹಾಂ, ಯಾವಾಗ? ಸೆಪ್ಟೆಂಬರ್ ಆಚೆಗೆ 5 ಗಂಟೆಗೆ ಬರುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಬರುತ್ತೆ, 2ನೇ ತಾರೀಕು ಕಟ್ಟಾಗುತ್ತೆ. ಅಕ್ಟೋಬರ್ 1ನೇ ತಾರೀಕು ಬರುತ್ತೆ, 2ನೇ ತಾರೀಕು ಕಟ್ಟಾಗುತ್ತೆ. ನವೆಂಬರ್ 1 ಅದೇ ಥರ ಹೋಗ್ತಾ ಇದೆ. ಸರಿಯಪ್ಪ, ನಾಗರಾಜ್ ಆಯಿತು. ಓಕೆ. ಅದೆಲ್ಲ ಇವಿ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಇದನ್ನೇ ಬಳಸಿಕೊಂಡು ಎರಡು ಶೋರೂಮ್ ಕಂಪನಿಯವರು ಸುಮಾರು 3,250 ಜನರಿಗೆ ವಂಚಿಸಿದ್ದಾರೆ. 35,000 ರೂಪಾಯಿ ಬೈಕ್ ಅನ್ನ 1.5 ಲಕ್ಷ ಲೋನ್ ತಗೊಂಡು ವಂಚಿಸಿರುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಒಬ್ಬರಿಗಲ್ಲ ಇಬ್ಬರಿಗಲ್ಲ ಸುಮಾರು 3,250 ಜನರು ವಂಚನೆ ಒಳಗಾಗಿದ್ದಾರೆ. ಪ್ರಕರಣ ದಾಖಲಾಗಿದೆಯಾ? ಆರೋಪಿಗಳನ್ನ ಬಂಧಿಸಲಾಗಿದೆಯಾ? ಪ್ರತೀಕ್ಷಾ, ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇವಿ ಬೈಕ್ಗಳಿಗೆ ಸಬ್ಸಿಡಿ ಲೋನ್ ನೆಪದಲ್ಲಿ ಕೋಟಿ ವಂಚನೆ ಮಾಡಿರುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. 2 ಶೋರೂಮ್ ಮಾಲೀಕರ ವಿರುದ್ಧ ಅಂದ್ರೆ ಅಪ್ಲೈ ಇವಿ ಶೋರೂಮ್ ಹಾಗೆ ಬಿಲ್ಕರ್ ಟೆಕ್ನಾಲಜಿ ಶೋರೂಮ್ ನಿಂದ ವಂಚನೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತದ್ದು. ಮಾಲೀಕರಾದಂತಹ ರಾಕೇಶ್ ಹನುಮಂತ್ ಹಾಗೆ ಬಿಲ್ಕರ್ ಎಂಬವರ ವಿರುದ್ಧ ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ. ಪೀಣ್ಯ ಹಾಗೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು. ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದ ಹಣವನ್ನ ಕೇಂದ್ರ ಸರ್ಕಾರ ಪಾವತಿಸುತ್ತೆ ಅಂತ ಹೇಳಿ ಆಮಿಷ ಒಡ್ಡಿ ಈ ರೀತಿಯಾಗಿ ಮಾಡಿದ್ದಾರೆ ಹಣ ಪಡ್ಕೊಂಡು ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಗ್ರಾಹಕರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನ ತೆಗೆದುಕೊಂಡು ಬ್ಯಾಂಕ್ ನಲ್ಲಿ ಲೋನ್ ಮಾಡಿಕೊಂಡು 30,000 ಬೆಲೆ ಬಾಳುವಂತಹ ಸಾಮಾನ್ಯ ಬೈಕಿಗೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಲೋನ್ ಮಾಡಿಸಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸುಮಾರು 3,250 ಜನರಿಗೆ ಸಬ್ಸಿಡಿ ಹೆಸರಲ್ಲಿ ವಂಚನೆ ಮಾಡಿರುವಂತದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಇವಿ ಶೋರೂಮ್ ಅಂದ್ರೆ ಸಬ್ಸಿಡಿ ಹೆಸರಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಇವಿ ಶೋರೂಮ್ ಮಾಲೀಕರು ಸಾಕಷ್ಟು ಜನಕ್ಕೆ ವಂಚನೆ ಮಾಡಿದ್ದು ಈಗಾಗಲೇ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಮೋಸ ಹೋದವರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು ಯಾವ ರೀತಿಯಾಗಿ ಮೋಸ ಹೋಗಿದ್ದೀರಾ, ಸೊ ದೂರನ್ನ ಕೊಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಬಂದು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಮನವಿಯನ್ನ ಮಾಡಿಸುವಂತ ಕೆಲಸ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.